ಮಾಡೋಣ ಮಾಡೋಣ. ಈಗ ನಿಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತಕ್ಕಂಥ ಕೆಲಸ ನಾವು ಮಾಡೋಣ. ಆದರೆ ನೀವು ಮಾಡಬೇಕಾದಂಥ ಕೆಲಸವನ್ನ ಮಾಡಿ. ಬರೀ ಈ ಸಮ್ಮೇಳನ ನಾನು ಬಂದಿರೋದು ಬರೀ ನಿಮ್ಮ ಬೇಡಿಕೆ ಕೇಳಕ್ಕೋಸ್ಕರನಾ? ನಿಮ್ಗೆ ಏನು ಹೇಳಬೇಕು ಅನ್ನೋದನ್ನ ಹೇಳಲಿಕ್ಕೋಸ್ಕರ ಬಂದಿದ್ದೀನಿ ನಾನು. ನೀವೇನು ಮಾಡಬೇಕು ಅದು ನಿಮ್ಮ ಕರ್ತವ್ಯ, ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದು. ಏನು ಆರ್ಟಿಕಲ್ 51 ಕ್ಲಾಸ್ 1 ಏನು ಹೇಳ್ತದೆ? ನೀವು ಯಾವುದನ್ನೇ ವಿಚಾರ ಒಪ್ಕೋಬೇಕಾದ್ರೂ ಕೂಡ, ಯಾವುದೇ ವಿಷಯ ವ್ಯಕ್ತ ಮಾಡಬೇಕಾದ್ರೂ ಕೂಡ ತರ್ಕ ಮಾಡಿ ಒಪ್ಕೊಳ್ಳಿ, ಪ್ರಶ್ನೆ ಮಾಡಿ ಒಪ್ಕೊಳ್ಳಿ. ಮಕ್ಕಳಿಗೂ ಕೂಡ ಅದನ್ನೇ ಕಲಿಸಿ, ಅಲ್ವಾ? ಅಲ್ವೇನ್ರಿ? ಇಷ್ಟೇ ನಾನು ಭಾಷಣ ಮಾಡೋದು. ಇನ್ನು ಬೇರೆ ಎಲ್ಲ ಭಾಷಣಗಳೆಲ್ಲ ಬೇರೆಯವರೆಲ್ಲ ಮಾತಾಡಿದ್ದಾರೆ, ಇವರೆಲ್ಲ ಮಾತಾಡಿದ್ದಾರೆ. ಆಮೇಲೆ ಈ ಶಾಂತರಾಮ್ ಮೊನ್ನೆ ಇವ್ರಿಗೊಂದು ನನಗೊಂದು ಚೀಟಿ ಕೊಟ್ಟಿದ್ದಾರೆ. ಆ ಚೀಟಿ ಏನಪ್ಪ ಅಂತಂದ್ರೆ OPS NPS ಬಗ್ಗೆ ಚರ್ಚೆ ಮಾಡಬೇಕು, ಒಂದು ಟೈಮ್ ಕೊಡಿ ಅಂತ ಹೇಳಿದ್ದಾರೆ. ಅವ್ರಿಗೆ ಟೈಮ್ ಕೊಡ್ತೀನಿ, ಚರ್ಚೆ ಮಾಡಿ. ನಾವು ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಮಾಡಿ, ಯಾಕೆಂದರೆ ನಾನೇ ತೀರ್ಮಾನ ಮಾಡೋಕ್ಕಾಗಲ್ಲ. ಕ್ಯಾಬಿನೆಟ್ನಲ್ಲೂ ಕೂಡ ಚರ್ಚೆ ಮಾಡಿ ಅವ್ರಿಗೆ ಮೊದಲು ಅವ್ರಿಗೆ ಟೈಮ್ ಕೊಡ್ತೀನಿ, ಚರ್ಚೆ ಮಾಡಿ ಆಮೇಲೆ ಒಂದು ತೀರ್ಮಾನಕ್ಕೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನೀವು ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಜನ, ಆ ಭವಿಷ್ಯ ರೂಪಿಸ್ತಕ್ಕಂಥ ಜನರನ್ನು ತಯಾರು ಮಾಡ್ತಕ್ಕಂಥ ಜನ, ಅಂಥ ಮಕ್ಕಳನ್ನು ತಯಾರು ಮಾಡಿ ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್. ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಆರ್ಟಿಕಲ್ 51 ಕ್ಲಾಸ್ 1 ಬಹಳ ಸ್ಪಷ್ಟವಾಗಿ ಹೇಳ್ತದೆ, ನಮಗೆ ಎಂಥ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಒಬ್ಬ ವ್ಯಕ್ತಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾದ್ರೆ, ಆ ವ್ಯಕ್ತಿಯ ವಿಕಾಸ ಆಗಬೇಕಾದ್ರೆ ಎಂಥ ಶಿಕ್ಷಣ ಸಿಗಬೇಕು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತದೆ. ವೈಜ್ಞಾನಿಕವಾದಂಥ ವೈಚಾರಿಕವಾದಂಥ ಶಿಕ್ಷಣ ಸಿಗಬೇಕು, ಇದು ಭಾಳ ಸ್ಪಷ್ಟವಾಗಿ ಇರ್ತಕ್ಕಂಥದ್ದು. ನಮ್ಮ ಹೇಳಿ ಕೇಳಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ ಸಮಾಜ, ಅನೇಕ ಮೌಢ್ಯಗಳಿಂದ ಕೂಡಿರ್ತಕ್ಕಂಥ ಸಮಾಜ, ಮೌಢ್ಯಗಳನ್ನು ಆಚರಣೆ ಮಾಡ್ತಕ್ಕಂಥ ಸಮಾಜ, ಕಂದಾಚಾರಗಳನ್ನು ಆಚರಣೆ ಮಾಡ್ತಕ್ಕಂಥ ಸಮಾಜ. ನಾವು ಮೌಢ್ಯಗಳನ್ನು ಕಂದಾಚಾರಗಳನ್ನು ದೂರ ಮಾಡ್ತಕ್ಕಂಥ ಶಿಕ್ಷಣವನ್ನು ಪಡ್ಕೊಳ್ಬೇಕು ಅಂತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಾಜ ಬದಲಾವಣೆ ಆಗಬೇಕಲ್ಲ. ಸಮಾಜ ಬದಲಾವಣೆ ಆಗದೇನೆ ನಾವೆಲ್ಲರೂ ಕೂಡ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಈ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಮುಖ್ಯವಾಹಿನಿಗೆ ಬರಬೇಕಾದ್ರೆ ಅಸಮಾನತೆ ಹೋಗಲೇಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಏನಪ್ಪ ಹೇಳ್ತಾರೆ ಅವರು ಅಲ್ಲಿ ಅಂತಂದ್ರೆ, ನಾವು 1950 ಜನವರಿ 26ನೇ ತಾರೀಕಿಗೆ ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ.
ನಾವು ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಯಾವತ್ತು ಅಂತಂದ್ರೆ ವೈರುಧ್ಯತೆಯಿಂದ ಕೂಡಿರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಈ ವೈರುಧ್ಯತೆ ಹೋಗ್ಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಭಾರತ ದೇಶದಲ್ಲಿ ಇರ್ತಕ್ಕಂಥ 143 ಕೋಟಿ ಜನ ಇದ್ದೀರಲ್ಲ, ಈ 143 ಕೋಟಿ ಜನರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾದಾಗ ಮಾತ್ರ ನಾವು ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ, ಸಮಾಜದಲ್ಲಿ ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಈ ದೇಶದ ಸ್ವಾತಂತ್ರ್ಯ ಬಂದಿದೆ ನಮಗೆ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಬಂತು. ಈ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ನಮ್ಮ ಸಂವಿಧಾನದಲ್ಲಿ. ಅದಕ್ಕೆ ನಾವು ಈ ಸಮಾಜದಲ್ಲಿ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ, ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಇರುವಾಗ, ಮೌಢ್ಯಗಳಿಂದ ಕೂಡಿರ್ತಕ್ಕಂಥ ಸಮಾಜದಲ್ಲಿ ಇರುವಾಗ ನಾವು ವೈಚಾರಿಕತೆ ಮತ್ತು ವೈಜ್ಞಾನಿಕತೆಯನ್ನು ಎಲ್ಲ ವಿದ್ಯಾರ್ಥಿಗಳಲ್ಲಿ ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡಬೇಕಾದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತುಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಅಬ್ದುಲ್ ಕಲಾಂ ಒಂದು ಮಾತು ಹೇಳ್ತಾರೆ, ಏನಪ್ಪ ಅದು ಅಂತಂದ್ರೆ, ಸಾಮಾನ್ಯರನ್ನ ಅಸಾಮಾನ್ಯರನ್ನಾಗಿ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ನಿಮಗೆ. ಸಾಮಾನ್ಯರನ್ನ ಅಸಾಮಾನ್ಯರನ್ನಾಗಿ ಮಾಡ್ತಕ್ಕಂಥದ್ದು ಶಕ್ತಿ ಇರ್ತಕ್ಕಂಥದ್ದು ಟೀಚರ್ಸ್ಗಳಿಗೆ, ಶಿಕ್ಷಕರಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಯಾರೂ ಕೂಡ ಹುಟ್ಟಿನಿಂದ ದಡ್ರೇನಲ್ಲ ಅಲ್ವಾ? ಹುಟ್ಟಿನಿಂದ ದಡ್ರ? ನಿಮ್ಮಲ್ಲಿ ಭಾಳ ಒಳ್ಳೆ ಟೀಚರ್ಗಳಿದ್ದಾರೆ, ಅವರೆಲ್ಲರೂ ಕೂಡ ಎಲ್ಲರೂ ಮೇಲ್ವರ್ಗದಿಂದ ಬಂದಿದ್ದಾರ, ಕೆಳವರ್ಗದಿಂದ ಬಂದಿದ್ದಾರೆ, ಸಾಮಾನ್ಯ ವರ್ಗದಿಂದ ಬಂದಿದ್ದಾರೆ, ಬಡ ಕುಟುಂಬಗಳಿಂದ ಬಂದಿದ್ದಾರೆ. ಅದರಿಂದ ನಮ್ಮ ದೇಶವನ್ನು ಸುಭದ್ರವಾಗಿ ಕಟ್ಟತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇದು ಶಿಕ್ಷಣ ಸಮ್ಮೇಳನ ಆದ್ದರಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, 3H ಮಹತ್ವವನ್ನು ಹೇಳ್ತಾರೆ. 3H ಏನದು? ಹೆಡ್, ಹಾರ್ಟ್, ಹ್ಯಾಂಡ್ ಅಲ್ವಾ? ಬುದ್ಧಿ, ಕರುಣೆ ಮತ್ತು ಕೌಶಲ್ಯ ಅಲ್ವಾ? ನೀವು ತಿಳ್ಕೋಬೇಕು, ಬುದ್ಧಿ, ಕರುಣೆ ಮತ್ತು ಕೌಶಲ್ಯ ಈ ಮೂರು ಮಿಳಿತ ಆದಾಗ ಮಾತ್ರ ನಾವು ವಿಕಾಸ ಆಗಲಿಕ್ಕೆ ಸಾಧ್ಯ ಅಲ್ವಾ? ನೀವು ಯೋಚನೆ ಮಾಡಿ, ಇದನ್ನು ನಾನು ಹೇಳತಕ್ಕಂಥ ಮಾತುಗಳಲ್ಲ, ಇದು ಮಹಾತ್ಮ ಗಾಂಧೀಜಿ ಹೇಳಿರ್ತಕ್ಕಂಥ ಮಾತುಗಳು. ಅದರಿಂದ ಪ್ರತಿಯೊಬ್ಬರು ಕೂಡ ನಾವು ಎಂಥ ಮಕ್ಕಳನ್ನು ತಯಾರು ಮಾಡಬೇಕು. ನಾನು ಈಗ ಭಾಳ ಎಲ್ಲರನ್ನೂ ಪ್ರೀತಿಸ್ತೀನಿ. ನಾನು ಯಾವುದೇ ಜಾತಿಯವರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ,
ಯಾವುದೇ ಭಾಷೆ ಮಾತಾಡಲಿ ಎಲ್ಲರನ್ನೂ ಪ್ರೀತಿಸ್ತೀನಿ. ಆದರೆ ಉಪಾಧ್ಯಾಯರುಗಳನ್ನು ಅತ್ಯಂತ ಹೆಚ್ಚು ಗೌರವದಿಂದ ಕಾಣ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಉಪಾಧ್ಯಾಯರುಗಳನ್ನು ಹೆಚ್ಚು ಗೌರವದಿಂದ ಕಾಣ್ತೇನೆ. ಕಾರಣ ಯಾಕಪ್ಪ ಅಂತಂದ್ರೆ ಅವರೇ ನಮ್ಮನ್ನ ರೂಪಿಸಿ ಈ ಮಟ್ಟಕ್ಕೆ ಬೆಳೆದಿದ್ದೀವಲ್ಲ. ಅದರಲ್ಲೂ ಶಾಲಾ ಶಿಕ್ಷಕರು ಇದ್ದಾರಲ್ಲ, ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಶಿಕ್ಷಕರಿದ್ದಾರಲ್ಲ, ನಮಗೆ ಹೆಚ್ಚು ಗೌರವವನ್ನು ಕೊಡ್ತಕ್ಕಂಥ ಶಿಕ್ಷಕರು ಯಾರಪ್ಪ ಅಂತಂದ್ರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ. ಇವತ್ತು ಎಂಥ ಸ್ಥಾನದಲ್ಲಿದ್ದೀರಿ ನೀವು ನೋಡಿ. ಸಪೋಸ್ ಒಂದು ವೇಳೆ ರಾಜಪ್ಪ ಅಂತ ಮೇಷ್ಟ್ರು ಹೆಡ್ ಮಾಸ್ಟ್ರು ನನಗೆ ಪ್ರಾಥಮಿಕ ಶಾಲೆಯಲ್ಲಿ, ಅವರು ನಮ್ಮ ಊರಿಗೆ ಹೆಡ್ ಮಾಸ್ಟರ್ ಆಗಿ ಬರದೇ ಹೋಗಿದ್ರೆ ನಾನು 5ನೇ ತರಗತಿಗೂ ಸೇರ್ಕೊತಿರ್ಲಿಲ್ಲ, ಇವತ್ತು ಲಾಯರು ಆಯ್ತಿರ್ಲಿಲ್ಲ, ಜೊತೆಗೆ ಮುಖ್ಯಮಂತ್ರಿನೂ ಕೂಡ ಆಯ್ತಾ ಇರಲಿಲ್ಲ. ಅವ್ರನ್ನ ಗೌರವಿಸ್ಬೇಕ ಬೇಡ? ಗೌರವಕ್ಕೆ ಅರ್ಹರಾದಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಶಿಕ್ಷಕರು. ಅದರಿಂದ ನಾನು ಶಿಕ್ಷಕರನ್ನ ಬಹಳ ಪ್ರೀತಿಯಿಂದ ಗೌರವದಿಂದ ಹೆಚ್ಚು ಕಾಣ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಇವತ್ತು ರುಗ್ಲಿಯವರು ಚಂದ್ರಶೇಖರ ರುಗ್ಲಿಯವರು ಒಂದು ದೊಡ್ಡ ಬೇಡಿಕೆಗಳ ಪಟ್ಟಿಯನ್ನು ಕೊಟ್ಬಿಟ್ಟಿದ್ದಾರೆ. ದೊಡ್ಡ ಬೇಡಿಕೆಗಳ ಪಟ್ಟಿನೇ ಕೊಟ್ಬಿಟ್ಟಿದ್ದಾರೆ. ಕೆಲವನ್ನೆಲ್ಲ ಈಡೇರಿಸಿದ್ದೀವಿ, ನಿಮ್ಮ ಬೇಡಿಕೆಗಳನ್ನೆಲ್ಲ ಬಿಟ್ಟಿಲ್ಲ ನಾವು. ಕೆಲವು ಈಡೇರಿಸಿದ್ದೀವಿ, ಇನ್ನೂ ಕೆಲವು ಬೇಡಿಕೆಗಳನ್ನು ಹಂತ ಹಂತವಾಗಿ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. 94ರಲ್ಲಿ ನಾನು ಹಣಕಾಸಿನ ಮಂತ್ರಿ ಆದೆ. 94ರಲ್ಲಿ ಆಗ ಗೋವಿಂದೇಗೌಡರು ಶಿಕ್ಷಣ ಸಚಿವರಾಗಿದ್ದರು. ಅವ್ರಿಗೆ ಹೇಳಿದೆ, ಖಾಲಿ ಇರ್ತಕ್ಕಂಥ ನಾನು 5 ವರ್ಷ ಹಣಕಾಸಿನ ಮಂತ್ರಿ ಆಗಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. 5 ವರ್ಷ, ಒಂದು ವೇಳೆ 5 ವರ್ಷ ಇದ್ದೆ, ನಾನು ಹಣಕಾಸಿನ ಮಂತ್ರಿಯಾಗಿ 5 ವರ್ಷ ಇದ್ದೆ, ಉಪಮಂತ್ರಿಯಾಗೂ ಕೂಡ ಕೆಲಸ ಮಾಡಿದೆ. ಆಗ ಗೋವಿಂದೇಗೌಡರಿಗೆ ಕರೆದು ಹೇಳಿದೆ, ಪ್ರತಿ ವರ್ಷ 20,000 ಜನ ಉಪಾಧ್ಯಾಯರುಗಳನ್ನು ನೇಮಕ ಮಾಡೋಣ, ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಕೂಡ ಭರ್ತಿ ಮಾಡೋಣ ಅಂತೇಳಿ 1 ಲಕ್ಷ 5 ವರ್ಷದಲ್ಲಿ 1 ಲಕ್ಷ ಉಪಾಧ್ಯಾಯರುಗಳನ್ನು ನೇಮಕ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದು. ಸರ್ಕಾರಿ ನೌಕರಲ್ಲಿ 50% ನೀವಿರೋದು ಜಾಸ್ತಿ, ನೀವೇ ಜಾಸ್ತಿ, 50%ಗಿಂತ ಜಾಸ್ತಿ ಇದ್ದೀರಿ. ಸರ್ಕಾರಿ ನೌಕರರು ಸುಮಾರು 7 ಲಕ್ಷ ಚಿಲ್ಲರೆ ಸರ್ಕಾರಿ ನೌಕರರಿದ್ದರೆ ಅದರಲ್ಲಿ ನೀವೇ ಅರ್ಧಕ್ಕಿಂತ ಜಾಸ್ತಿ ಇದ್ದೀರಿ. ನಾನು 6ನೇ ಆಯೋಗ ಮಾಡಲಿಲ್ವಾ, ಜಾರಿ ಕೊಡಲಿಲ್ವಾ? 7ನೇ ಆಯೋಗ ಜಾರಿ ಕೊಡಲಿಲ್ವಾ? ಅವತ್ತೇನಾದರೂ ಹಿಂದೆ ಕೊಡೋದ್ವಾ? ಯಥಾವತ್ತಾಗಿ 6ನೇ ವೇತನನೂ ಕೂಡ ಜಾರಿ ಮಾಡಿದ್ದೀವಿ, 7ನೇ ವೇತನನೂ ಕೂಡ ಜಾರಿ ಮಾಡಿದ್ದೀವಿ. ನಿಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಈಗ ಇಂಕ್ರಿಮೆಂಟ್ ಹೇಳಿದ್ದಾರೆ ಅಲ್ಲ, ಒಂದು ಇಂಕ್ರಿಮೆಂಟ್ ಕೊಡಬೇಕು ಅಂತ ಹೇಳಿದ್ದಾರೆ.
ಇನ್ಕ್ರಿಮೆಂಟ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹೊಡಿರಿ ಚಪ್ಪಾಳೆ. ಆಗ್ಬೋದಾ? ಆದ್ರೆ ನಿಮ್ ಜವಾಬ್ದಾರಿ ಮಾತ್ರ ಮರಿಬೇಡಿ. ಆಗ್ಬೋದಾ? ಯಾಕಂತಂದ್ರೆ ಬಹಳ ಜನ ಈಗ ಶಿಕ್ಷಣ ಓದಿದವರು ಕೂಡ ಮೌಢ್ಯಗಳನ್ನ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಮೌಢ್ಯಗಳನ್ನ ನೀವು ಆಚರಣೆ ಮಾಡಬೇಡಿ. ಯಾಕಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರಲ್ಲ, ನಿಮ್ಮ ನಡವಳಿಕೆ ಇದೆಯಲ್ಲ, ನಿಮ್ಮ ನಡವಳಿಕೆ ದೊಡ್ಡ ಪ್ರಭಾವವನ್ನ ಮಕ್ಕಳ ಮೇಲೆ ಬೀರ್ತದೆ ಅಲ್ವೇನ್ರಿ? ನೀವು ಯಾವ ಕಾರಣಕ್ಕೂ ಕೂಡ ನಿಮ್ಮ ನಡವಳಿಕೆ ಶುದ್ಧವಾಗಿರಬೇಕು. ನಿಮ್ಮ ನಡವಳಿಕೆ ಶುದ್ಧವಾಗಿರಬೇಕು. ಯಾಕಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಇದ್ದಾರಲ್ಲ, ಅವರ ನಡವಳಿಕೆನೇ ಹೆಚ್ಚಾಗಿ ಮಕ್ಕಳು ಪಾಲನೆ ಮಾಡ್ತಕ್ಕಂಥದ್ದು. ಅಲ್ವೇನ್ರಿ? ಮೌಢ್ಯಗಳನ್ನ, ಕಂದಾಚಾರಗಳನ್ನ ಆಚರಣೆ ಮಾಡಬೇಡಿ ಅಂತ ಯಾರು ಹೇಳಿದ್ದು? ಬಸವಣ್ಣವರು ಕಾಲವಾಗಿ ಎಷ್ಟು ವರ್ಷ ಆಯಿತು? ವಚನ ಸಾಹಿತ್ಯ ಜಾರಿಗೆ ಬಂದು ಎಷ್ಟು ವರ್ಷ ಆಯಿತು? 850 ವರ್ಷಗಳ 12ನೇ ಶತಮಾನದಲ್ಲಿ ಅವತ್ತಿನಿಂದ ಹೇಳ್ತಾರೆ, ಜಾತಿ ಹೋಗ್ಬೇಕು ಅಂತ ಹೇಳ್ತಾರೆ. ಕೇಳಮ್ಮ ತಾಯಿ, ಕೇಳ ನೀವೆಲ್ಲ ಮಕ್ಕಳಿಗೂ ಕೂಡ ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯನ್ನು ಕಲಿಸಿದ್ರೆ ಸಮಾಜ ಸುಂದರವಾಗತ್ತಲ್ವಾ? ಸುಭದ್ರ ನಾಡನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತಲ್ವಾ? ಸುಭದ್ರ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದಲ್ವಾ? ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದಲ್ಲ? ಹೌದಲ್ಲ? ಅದನ್ನೇ ಮಾಡಬೇಕಾಗಿದೆ. ಹೇಳಿದ್ದೀನಪ್ಪ, ಹೇಳ್ತೀನಿ.